ಶಕುನಿ ಅಂದು ನಿನಗೆ ಗೈದ ಮೋಸವನ್ನು ಮರೆತೆಯ ಅಗಳಗಳನ್ನವನ್ನು ನಿನಗೆ ಉಣಿಸಿ ಮಡಿದರು ನಿನ್ನ ಶತ ಸಹೋದರರು ಅವರಿಗಾಗಿ ಯೋಚಿಸದೆ ಏಕಾಂತದಲ್ಲಿ ಸಂಚರಿಸುತ್ತಾ ಏಕೆ ಶಾಂತನಾದೆಯೋ ಶಕುನಿ ಏಕೆ ಶಾಂತನಾದೆಯೋ ಶಾಂತನಾದೆಯೋ ಶಕುನಿ ಶಾಂತಿ ಶಾಂತಿ ಕೋರಕುಲ ವಂಶ ವಿನಾಶವಾಗುವ ತನಕ ಈ ಶಕುನಿಗೆ ಎಲ್ಲಿಯದು ಶಾಂತಿ ಅದು ಎಲ್ಲಿಯದು ವಿಶ್ರಾಂತಿ. ಕೌರವೇಶ್ವರ ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಕೋ ಎಂದರೆ ಕುರುವಂತದ ಉತ್ಸವದ ನಿರ್ನಾಮ ಮಾಡುವುದೇ ಶಕುನಿ. ಶಕುನಿ ಎಂಬ ಪದಗಳ ನಿಗೂಢ ಅರ್ಥ. ಕೌರವೇಶ್ವರ, ನಿನ್ನ ವಂಶ ನಿರ್ವಂಶ ಹೋಗುವ ತನಕ ಈ ಶಕುನಿಯ ರೋಷ ಹಾರದು 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 ಶಕುನಿಯ ರೋಷ ಬೇರೂರದು ಗೌರವ ವಂಶ. ಹಾರದು 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 ಶಕುನಿಯ ರೋಷ ಬೇರೂರದು ಗೌರವ ವಂಶ. ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನ. ಮಣ್ಣಲ್ಲಿ ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನ. ಹುಬ್ಬಿಸಿ ಕುರುಪಾಂಡವರ ಎಲೆಬ್ಬಿಸಿ ಕುರುಪಾಂಡವರ ಹುಬ್ಬಿಸಿ ಕುರುಪಾಂಡವರ ನೀರೆಬ್ಬಿಸಿ ಹೊಯ್ದುವೆ ನಾ ಕೌರವರ. ಹಾರದು 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 ಶಕುನಿಯ ರೋಷ ಬೇರೂರದು ಕೌರವ ವಂಶ. ಹಾರಿಸಿ ಕಲಹ ಪತಾಕೆ ಅದರಲ್ಲಿ ಊರಿಸಿ ದೇಶ ಬಲಾಕೆ. ಹಾರಿಸಿ ಕಲಹ ಪತಾಕೆ ಅದರಲ್ಲಿ ಊರಿಸಿ ದೇಶ ಬಲಾಕೆ. ಹುಬ್ಬಿಸಿ ಕುರುಪಾಂಡವರ ಮೇಲೆಬ್ಬಿಸಿ ಕುರುಪಾಂಡವರ. ಕೌರವೇಶ್ವರ ಕೌರವೇಶ್ವರ ನಾ ಅಟ್ಟುವೆ ಯಮನಿಗೆ ಕೌರವರ. ಹಾರದು 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 ಶಕುನಿಯ ರೋಷ
ಬೇರೂರದು ಕೌರವ ವಂಶ. ಬೇರೂರದು ಕೌರವ ವಂಶ, ಬೇರೂರದು ಕೌರವ ವಂಶ. ಕೌರವೇಶ್ವರ, ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಮುಂದೆ ನಿನ್ನ ನಾಟಕ ಸಾಗದು. ಶಕುನಿಯ ಕುತಂತ್ರ, ದಾಳಗಳ ಮಹಿಮೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಇಚ್ಛೆಯಂತೆ ನಡೆಯಲೇಬೇಕು, ನಡೆಯಲೇಬೇಕು. ಶಕುನಿ ಮಾವ, ನಮೋ ನಮಃ. ನಮೋ ನಮಃ ವಾಸುದೇವ, ನಮೋ ನಮಃ. ಶಕುನಿ ಮಾವ, ಏಕಾಂತದಲ್ಲಿ ಸಂಚರಿಸುತ್ತಾ ಏನನ್ನೋ ಯೋಚಿಸುತ್ತಿರುವೆ. ಅಲ್ಲದೆ ನನ್ನ ಅನಿರೀಕ್ಷಿತ ಆಗಮನದಿಂದ ನಿನಗೇನು ಬೇಸರವಿಲ್ಲವಷ್ಟೇ? ಜಗತ್ಪಾಲಕನು, ಜಗತ್ ರಕ್ಷಕನು, ನೀನು ಬಂದ್ರೆ ನನಗೇನು ಬೇಸರ ಮಾಧವ. ಆದರೆ ನೀನು ನನಗೆ ನಮಸ್ಕರಿಸದಿದ್ದರೆ ಜನರು ನಗುವುದಿಲ್ಲವೇ? ನಗುವವರನ್ನು ತಡೆಯಲಾದೀತೆ, ನಗಲಿ ನಗಲಿ ಬಿಡು ಮಾವ. ನಿನ್ನ ನಗು ಜನಕ್ಕೆ ಮಾನ್ಯ, ನನ್ನ ನಗು ಕುಹಕಗಳ ಹುಕರ್ಮ ನಗು ಎಂದು ಭಾವಿಸುವರು ಪರಮಾತ್ಮ. ಭಾವಿಸಲಿ ಭಾವಿಸಲಿ ಬಿಡು ಮಾವ. ಭಾವಿಸುವ ವಿಷಯವಂತಿರಲಿ. ಮಹಾಭಾರತದ ಸೂತ್ರಧಾರಿ ನೀನು, ಪಾತ್ರಧಾರಿಗಳು ನಿನ್ನ ಕರದ ಸೂತ್ರವನ್ನು ಹಿಡಿದು ನಿನ್ನ ನಿರ್ದೇಶನದಲ್ಲಿ ಪಾತ್ರ ಮಾಡುವವರು ನಾವು. ಮಹಾಭಾರತದ ಕಾವ್ಯ ನಾಯಕ ನೀನು, ನಿನ್ನ ಇಚ್ಛೆಯಂತೆ ನಡೆಯುವುದು ನಮ್ಮ ಕರ್ತವ್ಯ. ಮಾವ, ಸೇಡಿನ ಪ್ರತೀಕಾರಕ್ಕಾಗಿ ನಿನ್ನ ಪ್ರಯತ್ನ, ಧರ್ಮದ ಉಳಿವಿಗಾಗಿ ನನ್ನ ಪ್ರಯತ್ನ. ಹಾಗಾದರೆ ನಮ್ಮಿಬ್ಬರ ಉದ್ದೇಶ ಒಂದೇ. ಮಹಾಭಾರತದ ಇತಿಹಾಸದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಶ್ರಮಿಸುವವರು ನನ್ನವರು. ಧರೆಗೆ ಅವತರಿಸಿ ಬಂದ ನಾನು, ನನ್ನ ಕಾರ್ಯವಾಗಲೇಬೇಕು. ಅದಾಗುವ ತನಕ ಶತಕೋಟಿ ದೈವಗಳು ಎದುರಾದರೂ ಸರಿ, ನಾನು ಬಿಡುವವನಲ್ಲ. ನಿನ್ನ ಇಚ್ಛೆಯಂತೆ ನಡೆಯಲಿ ಪರಮಾತ್ಮ. ನಾನಿನ್ನು ಬರಲಿ? ಹೋಗಿ ಬಾ ಶಕುನಿ. ಈ ನಿನ್ನ ಅಭಿನಯವನ್ನು ಜಗವೇ ಮೆಚ್ಚುವಂತೆ ಅಭಿನಯಿಸು. ಧರ್ಮಿಷ್ಠರಾದ ಪಾಂಡವರನ್ನು ರಕ್ಷಣೆ ಮಾಡುವ ಕಾರ್ಯ ನನ್ನದು. ಪಾಪಿಷ್ಠರಾದ ಕೌರವರನ್ನು ನಾಶಪಡಿಸುವ ಕಾರ್ಯ ಅದು ನನ್ನದು, ನನ್ನದು. ನಮ್ಮಿಬ್ಬರ ಗುರಿ ಕಾರ್ಯವು ಒಂದೇ ಒಂದೇ. ನಾನಿನ್ನು ಬರಲೇ ಮಾಧವ? ಒಳಗೆ ದುರುಳ ಕೌರವರು ಬಂಧಿಸಿ ಸೆಳೆ ತಂದು ಕಾರಾಗೃಹದಲ್ಲಿರಿಸಿ ದಿನಕ್ಕೊಂದು ಹಿಡಿಗನ್ನ ಒಂದೊಳಲೆ ನೀರನ್ನು ನಿಮಗೀಡುತ್ತಿದ್ದರು ಆ ಕೌರವರು. ಆಗಳಗಳನ್ನವನ್ನು ಗಿಡಿ ಮಾಡಿ ನಿನಗುಣಿಸಿ ಮಡಿದರು ನಿನ್ನ ಶತ ಸಹೋದರರು. ಮಡಿದವರಿಗಾಗಿರೋದಿಸದೆ ಶಕುನಿ ಅಂದು ಗೈದ ಶಪಥವೇನಾಯಿತೋ, ಅಂದು ಗೈದ ಶಪಥವೇನಾಯಿತೋ, ಶಪಥವೇನಾಯಿತೋ.
ಶಕುನಿಯ ಆಶ್ವಾಸನೆಗಳನ್ನು ಅಲ್ಲ ಬಲಿಯುತ್ತಿರುವ ಅಧಮ ಮರುಗಳೇ, ನೀ ಕುಕ್ಷಿ ಬಗೆ ಒಪ್ಪುಹಕ ಕಂಠದ ಕರ್ಕಶ ಕೇಕೆ, ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ, ಅಖಂಡ ಅಖಂಡ ಭರತ ಖಂಡಕ್ಕೆ ಕುಕ್ಷತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬರ ರಾಜ ಶಕುನಿಯರ ಮಗನ ನನ್ನ ಗಾಂಧಾರ ವಂಶ ವಿನಾಶಕ್ಕೆ ಕಾರಣಕರ್ತನಾದ ಧರ್ಮಾಥ ದೌರ್ಜಾತ ಉರಳ ದುರ್ಯೋಧನೆ ಕೇಳು, ಅಂದು ನಿರಪರಾಧಿಗಳು ಗಾಂಧಾರ ವಂಶೋಧಕರಾದ ನನ್ನ 99 ಮಂದಿ ಸಹೋದರರು ನನ್ನನ್ನು ನನ್ನ ಜನ್ಮದಾದ ನಿನ್ನ ಕತ್ತಲೆಯ ಕಾರಾಗದಲ್ಲಿ ನೀನು ನೀಡುತ್ತಿದ್ದ ಚಿತ್ತ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಬುದ್ಧಿಮೆಯು ಸಿಡಿದಂತಾಗುವುದು. ನನ್ನ ಈ ಕೈಕಾಲುಗಳು ಏಕಕಾಲದಲ್ಲಿ ಸಹಸ್ರ ಶೂಲಗಳು ಎದೆಗೆ ಇರಿದಂತಾಗುವುದು ಸುಯೋಧನ. ಗೌರವೇಶ್ವರ, ಅಂದು ನೀನು ನನ್ನ ಸಹೋದರನಿಗೆ ದಿನಕ್ಕೊಂದು ಹಿಡಿ ಅನ್ನವನ್ನು ಒಳಗೆ ನೀರನ್ನು ಕುಡಿತು. ಆ ಇಡಿಕುಳನ ನನ್ನ ಸಹೋದರೆಲ್ಲರೂ ನನಗೊಬ್ಬನಿಗೆ ಅರ್ಪಿಸಿ ನಿನ್ನ ಮೇಲಿನ ಜಲ ತೀರಿಸಲೆಂದೇ ಅವರೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಒಂದಿನ ಹೋದಾಡು ದಿಶ್ಯ ಈ ನನ್ನ ಶ್ರುತಿ ಪಡೆದ ಚಳದೆ ಹೊಡೆದು ಬಡಬಾಗಿ ಜೋಡಿ ನಂದು ಬೆಂದು ಒಂದು ಕುಶೋದರವಿ ನನ್ನ ದೇಹವನ್ನು ಅಣುವಾಗಿ ತುಂಡರಿಸಿದರೆ ಸೇಡಿಗೆ ಸೇಡು, ಮೈಗೆ ಮೈ, ರಕ್ತಕ್ಕೆ ರಕ್ತ ಎಂಬ ನುಡಿಗಳೇ ಒರಿತು ಮತ್ತಿನ್ಯಾವ ಹಾಸ್ಯ ಹಾಕಾಂಶ ಸರಿಸಲು ಅಸಾಧ್ಯ. ಗೌರವೇಶ್ವರ, ನಾನು ಸಹ ನಿನ್ನಂತೆಯೇ ಸೇರಿ ಸಾಮಂತ ರಾಜನ ಓಲೈಸಿಕೊಳ್ಳುತ್ತ ಏಕಚಕ್ರಾಧಿಪತಿ ಸ್ಥಾಪಿಸಿ ರತ್ನ ಸಿಂಹಾಸನವನ್ನು ಹೇರಿ ರಾಜಾದಿರಾಜ ರಾಜವಾತ್ಮತೇಜ ಗಾಂಧಾರಪುರಾಧೀಶ್ವರ ಶಕುನಿ ಸಾರ್ವಭೌಮ ಬಹುಬರಾಜ್ ಬಹುಬರಾಜ್ ಬಹುಬರಾಜ್. ಶಕುನಿ ಗೌರವೇಶ್ವರ, ರತ್ನ ಸಿಂಹಾಸನ ಏರಿ ರಾಜ್ಯಭಾರ ಮಾಡಬಹುದಾಗಿತ್ತ. ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಪರಿಗಾಳಿ ಕೋಪ ಇರಲಿ, ಚಿಂತೆ ಇಲ್ಲ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ಒಜ್ಜವನ್ನು ಒಜ್ಜದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಲಿಕ್ಕೆ ಹಿರಿಯರ ಹೊಡಿಗಡಿಗೂ ನಿನ್ನನ್ನು ಹಡ್ಡದಾರೆಯಲ್ಲಿ ಇರಿಸಿ ಕೋರಕುಲದ ರತ್ನ ಸಿಂಹಾಸನವನ್ನು ರತ್ನದ ಕೋಡಿಯಲ್ಲೇ ಮುಳುಗಿಸಿ ರತ್ನದ ಕೋಡಿಯಲ್ಲೇ ಮುಳುಗಿಸಿ
ಹಸಿವುದಾಗ ತಾಳಲಾರೆವು ನಾವು ತಾಳಲಾರೆವು ನಾವು ಅಣ್ಣ ಅಣ್ಣ ಅಳುತ್ತಿರುವ ನನ್ನ ಸಹೋದರ ಅರ್ಧನಾದ ತತ್ವನು. ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಅಳಬೇಡಿ ನನ್ನ ಹತಭಾಗ್ಯ ಸೋದರರೇ. ಕೌರವ ಯೋಧರ ಕೇಳಿಸಿ ಪಾಂಡವರ ಕೌರವ ಯೋಧರ ಕಳೆಬರಗಳನ್ನ ರಣದಿ ಚೆಲ್ಲಿಸುತ್ತೇನೆ. ಕಳೆಬರಗಳನ್ನ ರಣದಿ ದಗದಗಿಸುವುದನ್ನ ದ್ವೇಷದ ಜ್ವಾಲೆ ದಗದಗಿಸುವುದನ್ನ ದ್ವೇಷದ ಜ್ವಾಲೆ ಗುರುಕುಲದ ರಸರ
ಸಹೋದರರೇ ಅಣ್ಣ ಸಹೋದರರೇ ಸಹೋದರರೇ ಬೇಡಿ ನನ್ನ ಹತವಾದ ಸೋದರರು ಆ ಕೌರವೇಗ ಸಹೋದರುಂಡಲು ಚೆಂಡಾಡಿ ನಿಮಗೆ ನರಕದಲ್ಲಿ ನಿರೋಚನ ಮಾಡಿಸುವೆನು. ಕೌರವೇಶ್ವರ ತಾಯಿಯ ಕಣ್ಣೀರಿನಿಂದ ತೊರೆದು ಗುರು ಹಿರಿಯರ ರಕ್ತದಿಂದ ನೆಂದಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ಕೊನೆಗೆ ನಿನಗಾಗಿ ಒಂದೇ ಒಂದು ನೆಟ್ಟು ಸಂದ ಮಾಡಿ ನರಕದ ಮಾರ್ಗವನ್ನೇ ಇರಿಸುವಿನ. ಯಾರಿಗೆ ಮಾವ ನರಕದ ಮಾರ್ಗ? ಗೊತ್ತೇನ್ಯಾರಿಗೆ? ನಿನಗೆ. ಶಕುನಿ, ಅಲ್ಲವಯ್ಯ, ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ದೂತನ ವಿಚಾರವು ಈ ದಾತನಿಗೆ ಏಕೆ ಮಾವ? ನಾನು ಮಾಡಿದ ಕಾರ್ಯವು ಇತ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದುತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟನೆಂದು ದೂತನು ಸಮಾಚಾರ ತಂದನಲ್ಲವೇ? ದೂತನ ವಿಚಾರವು ಈ ದಾತನಿಗೆ ಏಕೆ ಮಾವ? ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸುಯಿತ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡು ಸುಯೋಧನ. ಯದಪತಿಸಿರವನ್ನು ಸಮಯವನ್ನು ಓದಿ ನಾವು ಕಲಿಯುವೆ, ನಾವು ಕಲಿಯುವೆ, ನಾವು ಕಲಿಯುವೆ. ಯದಪತಿಸಿರವನ್ನು ಸಮಯವನ್ನು ಓದಿ ನಾವು ಕಲಿಯುವೆ, ನಾವು ಕಲಿಯುವೆ, ನಾವು ಕಲಿಯುವೆ. ಹರಿತೋರಣ ಕುಲ ಈನ ನಾತನ ಕಾಯುವ ಆ ಕೊಲ್ಲನ ತನ ಕಾಯುವ ಆ ಕೊಲ್ಲನ ಯದುಪತಿ ಸೇವನ ಸಮಯವನ್ನು ನೋಡಿ ನಾವು ಕಲಿಯುವೆ, ನಾವು ಕಲಿಯುವೆ, ನಾವು ಕಲಿಯುವೆ. ಆಗ್ಯದ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತ ಕಾಲದಲ್ಲಿ ರಾಜಸಭೆಯಲ್ಲಿ ಸಾಧ್ಯ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬರುತ್ತಿರುವನೆ? ಹಾಗಾದರೆ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ತಮ್ಮ. ಆ ಧರ್ಮದಾದ ಗೋಪಾಲನು ನಮ್ಮ ಸತ್ಕಾರವನ್ನು ದಯಿಸುವಂತೆ ಕಾಣುವುದಿಲ್ಲ. ಅವನಾಗಲೇ ನಮ್ಮ ರಾಜಪ್ರಭಾವನ್ನು ದಾಟಿ ಆ ದರಿದ್ರಾದ ವಿಜಯವನ್ನು ಆಶ್ರಯಿಸುವಂತೆ ಅವರ ಅವ ಹೇಳನವಲ್ಲ ಪ್ರಿಯ ಸಹೋದರ.
ಯದುಪತಿ ಭಕ್ತ ಪರಾಧೀನನು, ವಿದುರನಂತ ಭಕ್ತರು ಮತ್ತೆ ಆರ್ಯಗಳು ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ಗದ ದುರಾತ್ಮನು ರಾಯಭಾರಿಯರಿಗೆ ಬಂದಿರುವ ಕೃಷ್ಣನ ಸತ್ಕಾರವಂತೆ ಸತ್ಕಾರ. ದುರಾತ್ಮನ ಮದಾಂಧನ ಮರಾಮರಿ ವೆಲೆಂಚನ. ದುರಾತ್ಮನ ಮದಾಂಧನ ಮರಾಮರಿ ವೆಲೆಂಚನ. ಕೊಂಡಲಂ ಬೇದಿಸಿ ಚಾಡಿಸಿ ಮೆರವನ. ಕೊಂಡಲಂ ಬೇದಿಸಿ ಚಾಡಿಸಿ ಕೃಷ್ಣನಿಗೆ ಸತ್ಕಾರವನ್ನು ಸತ್ಕಾರ ನನಗೊಪ್ಪದು ವಾಪದು ವಾಪದು. ಸಹೋದರ, ದುಶಾಸನ, ಈ ನನ್ನ ಸಹೋದರನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಹವೇ ಸರಿ. ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದ ವೇಳೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಆಶ್ರಮವನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲಿಯೇ ಸಹಿಸಲಾಗದಷ್ಟು ಅಪಮಾನ. ಭಕ್ತಿಯ ವೈರಾಗ್ಯ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು ಮಾವ. ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದೇಶ ಬೇಕೆ ತಿಳಿಯಬಹುದೇ? ಕೃಷ್ಣನ ಕ್ಷತ್ರಿಯ ಜಾತಿಯ ಕಳಂಕ ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನು. ಕಂಸ, ಶಿಶುಪಾಲ, ಜರಸಂಧ ನಿನಗೆ ಎಂತಹ ಮಿತ್ರರಾಗಿದ್ರು ಸುಯೋಧನ? ಹೌದು ಸೌಬಲ ರಾಜ. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹದಲ್ಲಿ ಕೊಳ್ಳರಿಸಿ ಸಹೋದರರನ್ನು ಸುರಮಾನದಿಂದ ಪ್ರಮಾದರನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯ ಸುಯೋಧನ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದ್ದು? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲ ಸುಯೋಧನ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕು ಎಂದು ಹೇಳುವಷ್ಟರಲ್ಲಿ ಅರ್ಜುನನು ಇನ್ನು ಪ್ರಾಣ ಸಂಕಟದಿಂದ ಪಾರು ಮಾಡಿದ. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು ಮಾವ. ಆದರೆ ಅವನ ಮೇಲಿನ ದೇಶದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದು. ಪಾಂಡವರು ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣಾಗುವೆ. ಹೌದಯ್ಯ, ಪಗಡೆಯ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲೆ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ರಣಕ್ಷೇತ್ರದಲ್ಲಿ ಶನಿಸಿ ಪಡೆಯಲಿ. ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ಈ ದೈನ್ಯರುತಿಯೇ ಕಯ್ಯ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಯುದ್ಧವೇ ಸಿದ್ಧ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ಸಂಧಿಯ ನೆಪದಲ್ಲಿ ಆ ಪಾಂಡವರ ಪ್ರತಿಷ್ಠೆ ತೋರುತ್ತಿರುವ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ಅದರಲ್ಲಿ ನನ್ನದೊಂದು ಪುಟ್ಟ ಸಲಹೆ. ಅದೇನು ಮಾವ ನಿನ್ನ ಸಲಹೆ?
ಆ, ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ನಡೆ ಕೌರವೇಶ್ವರ. ಸರಿ ನಡೆ ಮಾವ. ನಿನ್ನ ಸಲಹೆಯ ಹೊರತಾಗು ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಸರಿ ನಡೆ. ನಡೆ ಕೌರವೇಶ್ವರ, ನಡೆ ನಡೆ. ಗುರುಕುಲದ ರಣಕಲಿ ನೀನಾದ ರಣರಂಗದಲ್ಲಿ ಬಲಿ. ಅಧಿಕಾರ ಅಧಿಕಾರ ಅಧಿಕಾರವೆಂದು ಮೆರೆಯುತ್ತಿದೆಯಲ್ಲ, ನಿನ್ನ ಅಧಿಕಾರದ ಅವಧಿ ಇನ್ನೆಷ್ಟು ದಿನವೆಂದು ಈ ನನ್ನ ಕಣ್ಣಾರೆ ನೋಡದೆ ಹೋದೆ. ಅಧಿಕಾರ 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 ಮಾಡಬೇಕ. ನೀಚ ನಾನು, ಪಾಪಿ ನಾನು, ದ್ರೋಹಿ ನಾನು. ಅಧಿಕಾರ 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 ಮಾಡಬೇಕ. ಮನೆಗೆ ಪಡೆಯಬಹುದು ನಾನು ನೋಡಿ. ನೀಚ ನಾನು ನೋಡಿ, ಪಾಪಿ ನಾನು ನೋಡಿ, ದ್ರೋಹಿ ನಾನು ನೋಡಿ. ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಯುವುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಥ ದೈವವಿದೆ ನನ್ನ ಮನದಲ್ಲಿ. ನಿನ್ನ ಕುಲನಾಥ ದೈವವಿದೆ ನನ್ನ ಮನದಲ್ಲಿ. ದಯಾಳು ಆಗಲಿದೆ ನಿನ್ನ ಮನದಲ್ಲಿ. ದಯಾಳು ಆಗಲಿದೆ ನಿನ್ನ ಮನದಲ್ಲಿ. ನಿನ್ನ ಕೊಲಮಾಡ ಉಂಟೆ ಇದೆ ನನ್ನ ಮನದಲ್ಲಿ. ನಿನ್ನ ಕೊಲಮಾಡ ಸಂತಸಿದೆ ನನ್ನ ಮನದಲ್ಲಿ. ಅಧಿಕಾರ 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 ಮತದಿಂದ ಮನೆಗೆ ಬಲಿಯ ಕೊಟ್ಟು ಪಾಪಿ ನಾನು ದ್ರೋಹಿ ನಾನು ನೋಡಿದೆ. ಶೂಲದಲ್ಲುವ ಯುದ್ಧವಿಲ್ಲವ ವೀರಪಾತನು. ಶೂಲದಲ್ಲುವ ಯುದ್ಧವಿಲ್ಲವ ವೀರಪಾತನು. ನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಕಡೆಯಿಂದ ನಿನ್ನರುಂಡ ಕುಂಡದೈವನು. ತನ್ನ ಕಡೆಯಿಂದ ನಿನ್ನರುಂಡ ಕುಂಡದೈವನು. ಅಧಿಕಾರ 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 ಮತದಿಂದ ಹುಟ್ಟಿ ಮೆರೆಯುವೆ. ಮನೆಗೆ ಬಲಿಯ ಕೊಟ್ಟು ನಾನು ಪಾಪಿ ನಾನು ದ್ರೋಹಿ ನಾನು ನೋಡಿ. ಕೌರವೇಶ್ವರ, ರಣರಂಗದಲ್ಲಿ ನಿನ್ನ ಮೃತ ದೇಹದ ಮೇಲೆ ನಿನ್ನ ಸತಿಯು ವೀಲನೆ ಒದ್ದಾಡುವನ್ನು ಈ ನನ್ನ ಕಣ್ಣಾರೆ ಕಾಣಿದೆ ಹೊರತು ಶಕನಿಗೆ ಶಾಂತಿ ಇಲ್ಲ.